ನೀವೇನಾದ್ರೂ ನಿಮ್ಮ ವೆಹಿಕಲ್ನಲ್ಲಿ ಈ ಫ್ಲೈಓವರ್ ಮೇಲೆ ಹೋದ್ರೆ ನಿಮ್ಮ ವೆಹಿಕಲ್ನ ಟೈರ್ ಪಂಚರ್ ಆಗೋದು ಗ್ಯಾರಂಟಿ. ಯಾಕಂದ್ರೆ ಈ ಫ್ಲೈಓವರ್ ಮೇಲೆ ಮೊಳೆಗಳ ರಾಶಿಯೇ ಬಿದ್ದಿರತ್ತಂತೆ. ಎಲ್ಲಿ ಮತ್ತು ಯಾಕೆ ನೋಡ್ತಾ ಹೋಗೋಣ. ಬೆಂಗಳೂರಿಗರೇ ಈ ಫ್ಲೈಓವರ್ ಮೇಲೆ ಸಂಚರಿಸುವಾಗ ಎಚ್ಚರ. ಶ್ರೀ ಶಿವಕುಮಾರ ಸ್ವಾಮಿ ಮೇಲ್ಸೇತುವೆ ಮೇಲೆ ಮೊಳೆಗಳ ರಾಶಿ. ನಿತ್ಯ ನೂರಾರು ಗಾಡಿಗಳು ಪಂಚರ್, ಸವಾರರ ಪರದಾಟ. ತುಮಕೂರು ಹಾಸನ ಭಾಗದಿಂದ ಬೆಂಗಳೂರಿಗೆ ಎಂಟ್ರಿ ಕೊಡುವ ಶ್ರೀ ಶಿವಕುಮಾರ ಸ್ವಾಮಿ ಮೇಲ್ಸೇತುವೆ ಸರಿಸುಮಾರು 18 ಜಿಲ್ಲೆಗಳಿಂದ ಸಿಲಿಕಾನ್ ಸಿಟಿಗೆ ಎಂಟ್ರಿ ಆಗುವ ವಾಹನಗಳು ಈ ಫ್ಲೈಓವರ್ ಮೂಲಕವೇ ಬೆಂಗಳೂರಿಗೆ ಬರುವುದು. ಈಗಾಗಲೇ ಈ ಫ್ಲೈಓವರ್ನಲ್ಲಿ ತಾಂತ್ರಿಕ ದೋಷದಿಂದ ಬೃಹತ್ ವಾಹನಗಳಿಗೆ ನಿರ್ಬಂಧ ಹಾಕಿ ವರ್ಷವೇ ಕಳೆದಿದೆ. ಇಂತಹ ಫ್ಲೈಓವರ್ ಮತ್ತೆ ಡೇಂಜರ್ ಫ್ಲೈಓವರ್ ಆಗಿದೆ. ಇದಕ್ಕೆ ಕಾರಣ ಆಗಿರುವುದು ಕಿಡಿಗೇಡಿಗಳು. ನವಯೋಗ ಟೋಲ್ನಿಂದ ಬರುವ ಮಾರ್ಗದುದ್ದಕ್ಕೂ ಕಿಡಿಗೇಡಿಗಳು ಮೊಳೆಗಳನ್ನ ಚೆಲ್ಲಿದ್ದಾರೆ. ಇದರಿಂದ ಮೊಳೆಗಳ ಮೇಲೆ ಹೋಗುವ ವಾಹನಗಳು ಪಂಚರ್ ಆಗ್ತಾ ಇದೆ. ಮೊಳೆಗಳು ಬಿದ್ದಿರೋದನ್ನ ರಾಜಾಜಿನಗರದ ಹವ್ಯಾಸಿ ಸೈಕ್ಲಿಸ್ಟ್ ಒಬ್ಬರು ಗಮನಿಸಿದ್ದಾರೆ. ಅವರು ಪ್ರತಿನಿತ್ಯ ಸೈಕ್ಲಿಂಗ್ ಮಾಡುವಾಗ ತಮ್ಮ ಸೈಕಲ್ ಪಂಚರ್ ಆಗಿ ಯಾಕೆ ಪಂಚರ್ ಆಗಿದೆ ಅಂತ ಚೆಕ್ ಮಾಡಿದಾಗ ಮೊಳೆ ಹೊಡೆದಿದ್ದು ಗೊತ್ತಾಗಿದೆ. ಇತರೆ ವಾಹನಗಳಿಗೆ ಈ ರೀತಿ ಆಗಬಾರದು ಅಂತ ಕಳೆದ 5 ದಿನದಿಂದ ಒಂದು ಮ್ಯಾಗ್ನೆಟ್ ಹಿಡಿದು ಮೊಳೆಗಳನ್ನು ತೆಗೆಯೋಕೆ ಶುರು ಮಾಡಿದ್ದು ಕೆಜಿ ಮೊಳೆಗಳನ್ನು ಸಂಗ್ರಹಿಸಿದ್ದಾರೆ. ನಾನು ಡೈಲಿ ರಾಜನಗರ ಟು ನೆಲಮಂಗಲ ಸೈಕಲ್ ರೈಡಿಂಗ್ ಮಾಡ್ತೀನಿ ಬೆಳಿಗ್ಗೆ ಹೊತ್ತು ಅರ್ಲಿ ಮಾರ್ನಿಂಗು. ನನಗೆ ಒಂದು 5 ಡೇಸ್ ಬಿಫೋರು ನನ್ನ ಸೈಕಲ್ ಪಂಚರ್ ಆಯಿತು. ಆಮೇಲೆ ನೋಡಿದ್ರೆ ಮಳೆ ಹಾಕಿತ್ತು, ಕಂಟಿನ್ಯೂಸ್ ಆಗಿ ಉದ್ದಕ್ಕೆ ಹಾಕಿದೆ. ನಂತರ ತೊಂದರೆ ಬೇರೆ ಯಾರಿಗೂ ಆಗಬಾರ್ದು ಅಂತ ಹೇಳಿ ಒಂದು 5 ದಿವಸದಿಂದ ಎವ್ರಿ ಡೇ ಒಂದು 2 kg ಅಷ್ಟು ಮಳೆ ತೆಗಿತಾ ಇದ್ದೀನಿ. ಅದು ತುಂಬ ಪ್ರಾಬ್ಲಮ್ ಆಗ್ತದೆ, ತುಂಬ ಗಾಡಿಗಳು ಪಂಚರ್ ಆಗ್ತದೆ, ತುಂಬ ಆಕ್ಸಿಡೆಂಟ್ ಆಗ್ತಾಯಿದೆ. ನಿನ್ನೆ ಮತ್ತೆ ನಾವು ಪೊಲೀಸ್ ವೆಬ್ಸೈಟ್ಗೆಲ್ಲ ಟ್ವಿಟರ್ನಲ್ಲಿ ಕಂಪ್ಲೇಂಟ್ ಮಾಡಿದ್ದೀವಿ, ಆಕ್ಷನ್ ತಗೋತೀವಿ ಅಂತ ನಮಗೆ ರಿಪ್ಲೈ ಮಾಡಿದ್ದಾರೆ. ಇದು ಮೊದಲೇ ಫ್ಲೈಓವರ್. ಇಲ್ಲಿ ಪಂಚರ್ ಆದ್ರೆ ಕನಿಷ್ಠ 2-3 ಕಿಲೋಮೀಟರ್ ಹೋಗಬೇಕು. ಇಂಥ ಕೃತ್ಯವನ್ನ ಪಂಚರ್ ಶಾಪ್ನವರೇ ಮಾಡಿರಬಹುದು, ಇಲ್ಲ ರಾತ್ರಿ ವೇಳೆ ರಾಬರಿ ಮಾಡೋದಕ್ಕೆ ಕಳ್ಳರು ಈ ರೀತಿ ಮಾಡಿರಬಹುದು ಅಂತ ಶಂಕಿಸಲಾಗ್ತಾ ಇದೆ. ತುಮಕೂರು ಹಾಸನ ಭಾಗದಿಂದ ಬೆಂಗಳೂರಿಗೆ ರೀಚ್ ಆಗೋರು ಸಿಟಿ ಒಳಗಡೆ ಬರಬೇಕು ಅಂದರೆ ಒಂದು ಫ್ಲೈಓವರ್ ಪ್ರಮುಖವಾಗಿ ಪಾತ್ರ ವಹಿಸುತ್ತೆ. ಈಗಾಗಲೇ ಈ ಫ್ಲೈಓವರಲ್ಲಿ 1 ವರ್ಷದಿಂದ ಬೃಹತ್ ವಾಹನಗಳಿಗೆ ನಿರ್ಬಂಧ ಹೇರಲಾಗಿದೆ. ಕಾರಣ ಫ್ಲೈಓವರ್ ದುರಸ್ತಿಲಿದೆ ಅಂತ ಈಗಾಗಲೇ ಇದರ ರಿಪೋರ್ಟ್ ಕೂಡ ಕೇಳಿದ್ದಾರೆ. ಆದರೆ ಈ ಫ್ಲೈಓವರಲ್ಲಿ ಮತ್ತೊಂದು ಸುದ್ದಿ ಈಗ ಬೆಳಕಿಗೆ ಬರ್ತಿದೆ. ಅದು ಏನು ಅಂತ ನಿಮಗೆ ದೃಶ್ಯಗಳನ್ನ ಹೇಳ್ತಾ ಹೋಗ್ತೀನಿ. ಇದು ಬೆಂಗಳೂರು ಮತ್ತು ತುಮಕೂರಿಗೆ ಸಂಪರ್ಕ ಕಲ್ಪಿಸುವ ಅಂದರೆ ನೆಲಮಂಗಲ ಹೈವೇಲಿರುವಂತಹ ಡಾಕ್ಟರ್ ಶ್ರೀ ಶಿವಕುಮಾರ ಸ್ವಾಮೀಜಿಯವರ ಮೇಲ್ಸೇತುವೆ ಗೊರಗುಂಟೆಪಾಳ್ಯದಲ್ಲಿ ಶುರು ಆಯಿತು ಅಂದರೆ ನಿಮಗೆ ಪಾರ್ಲೆ ಅಂದರೆ ನೆಲಮಂಗಲ ಮುಖ್ಯ ರಸ್ತೆಯಲ್ಲಿ ಪಾರ್ಲೆ ಇಲ್ಲಿ ಎಂಡ್ ಆಗುವಂಥದ್ದು. ಸರಿಸುಮಾರು ಒಂದು 5-6 ಕಿಲೋಮೀಟರ್ ಇರುವಂಥ ಫ್ಲೈಓವರ್. ಈ ಫ್ಲೈಓವರಿಂದ ತುಮಕೂರಿಂದ ಬೆಂಗಳೂರಿಗೆ ಬರೋ ಮಾರ್ಗದಲ್ಲಿ ರಸ್ತೆಯುದ್ದಕ್ಕೂ ಮಳೆಗಳನ್ನು ಹಾಕಿದ್ದಾರೆ ಅಂತ ಒಂದು ದೂರು ಬಂದಿದೆ, ಅಥವಾ ಅದನ್ನು ಕಂಡಿಡ್ದಿದ್ದಾರೆ. ಯಾವ ರೀತಿ ಮಳೆಗಳು ಹಾಕಿದ್ದಾರೆ ಅಂತ ನಿಮಗೆ ತೋರಿಸುವಂಥ ಪ್ರಯತ್ನ ನಾವು ಮಾಡ್ತಿದ್ದೀವಿ. ನಿಮ್ಮ ದೃಶ್ಯಗಳಲ್ಲಿ ನೋಡ್ಬೋದು. ನಾನೀಗ ಸುಮ್ಮನೆ ಕೆಳಗೆ ಕುತ್ಕೊಂಡು ತೆಗೆದ್ರೆ ಕೈಯಲ್ಲಿ ತೆಗಿತಾ ಇದ್ದೀನಿ ನೋಡಿ ಎಷ್ಟು ಮಳೆಗಳಿಗೆ ಇಲ್ಲಿ ಸಿಗ್ತಿದೆ ಅಂತ. ಇಲ್ಲೊಬ್ಬರು ಸೈಕಲಿಸ್ಟ್ ಹರಿಕೃಷ್ಣ ಅಂತ ಕಳೆದ 5 ದಿವಸದ ಹಿಂದೆ ಸೈಕಲಲ್ಲಿ ಬರಬೇಕಾದ್ರೆ ಅವ್ರ ಸೈಕಲ್ ಪಂಚರ್ ಆಗಿರುತ್ತೆ. ಏನಕ್ಕೆ ಪಂಚರ್ ಆಯಿತು ಅಂತ ಚೆಕ್ ಮಾಡಿದಾಗ ಮಳೆಗಳು ಸಿಕ್ಕಿರುತ್ತೆ. ಈ ಹಿನ್ನೆಲೆಯಲ್ಲಿ ನಾನು ಈ ಮಳೆಗಳನ್ನ ಎತ್ತಬೇಕು, ಸಮಾಜಕ್ಕೆ ಯಾವುದೇ ಸಮಸ್ಯೆ ಆಗಬಾರ್ದು ಅಂತ ಕೈಯಲ್ಲಿ ಎತ್ತಕ್ಕಾಗಲ್ಲ. ಅವ್ರು ಈ ಮ್ಯಾಗ್ನೆಟ್ ಯೂಸ್ ಮಾಡ್ಕೊಂಡು ಎತ್ತುತ್ತಿದ್ರು. ನಾನು ಈಗ ಮ್ಯಾಗ್ನೆಟಲ್ಲೇ ಎತ್ತಿ ನಿಮಗೆ ತೋರಿಸ್ತಿರುವಂಥದ್ದು ಯಾವ ಮಟ್ಟಕ್ಕೆ ಅಂದರೆ ಮ್ಯಾಗ್ನೆಟ್ ಇದು ನೋಡ್ಬೋದು ಮಳೆಗಳು ಯಾವ ರೀತಿ ಆಗಿದೆ ಅಂತ ಖಾಲಿ ಮ್ಯಾಗ್ನೆಟ್ಗೆ. ಇನ್ನು ಕಳೆದ ಕೆಲ ದಿನಗಳಿಂದ ನಮ್ಮ ಗಾಡಿ ಪಂಚರ್ ಆಗ್ತಾ ಇದೆ, ಇಲ್ಲಿ ನಾವು ಸಂಚಾರ ಮಾಡ್ತೀವಿ, ಯಾರೋ ಬೇಕು ಅಂತ ಮೊಳೆಗಳನ್ನ ತಂದು ಸುರಿದಿದ್ದಾರೆ, ಹೀಗೆ ತಮ್ಮ ಹಣದಾಸೆಗೆ ವಾಹನ ಸವಾರಿಗೆ ತೊಂದರೆ ಮಾಡಿದ್ರೆ ಹೇಗೆ? ಮೊಳೆ ಹಾಕಿರೋದ್ರಿಂದ ಪಂಚರ್ ಆಗಿ ಆಕ್ಸಿಡೆಂಟ್ ಕೂಡ ಆಗ್ತಾ ಇದೆ. ಇದಕ್ಕೆ ಟ್ರಾಫಿಕ್ ಪೊಲೀಸರು ಕಡಿವಾಣ ಹಾಕಬೇಕು ಅಂತಿದ್ದಾರೆ ವಾಹನ ಸವಾರರು. ಪಾರ್ಲೆಜಿ ಟೋಲಿಂದ ಈ ಕಡೆ ನಾವು ಯಶವಂತಪುರ ಕಡೆ ಹೋಗುವಾಗ ಯಾವಾಗಲೂ ಹಾನಿ ಆಗ್ತಾ ಇದ್ದಾರೆ. ಇಲ್ಲಿ ನಮ್ಮದು ವೆಸ್ಪಾ ಗಾಡಿ ಇದೆ. ವೆಸ್ಪಾ ಗಾಡಿ ಬಂದಾಗೆಲ್ಲ ಸುಮಾರು 6 ಪಂಚರ್ ಆಗಿದೆ. ಹೊಸ ಟೈರ್ 6 ಪಂಚರ್ ಆಗಿದೆ. ಮತ್ತು ನಮ್ಮ ಕಾರ್ಗಳು ಪಂಚರ್ ಆಗ್ತಾ ಇದೆ. ಯಾಕೆ ಅಂತ ನಮಗೆ ಗೊತ್ತಿಲ್ಲ. ಮೊನ್ನೆ ಇಲ್ಲಿ ಬಂದಾಗ ನೋಡಿದಾಗ ಪಾಪ ಇಲ್ಲಿ ಯಾರೋ ಒಬ್ರು ಇದು ಮಾಡ್ತಾಯಿದ್ರು, ಎಲ್ಲ ಮ್ಯಾಗ್ನೆಟ್ ತೊಗೊಂಡೆಲ್ಲ ಕಲೆಕ್ಷನ್ ಮಾಡಿ ಒಂದು ಇಲ್ಲಿ ತೆಗೆದು ಫೋಟೋ ಮಾಡ್ತಾಯಿದ್ರು. ನೋಡಿದೆ ನಾನು ಬಂದು, ಬಟ್ ಯಾರು ಅಂತ ಗೊತ್ತಾಗ್ತಾ ಇಲ್ಲ. ದಯವಿಟ್ಟು ಇದ್ರ ಬಗ್ಗೆ ಪೊಲೀಸರು ಗಮನ ತಗೋಬೇಕು ಇದನ್ನು. ಒಟ್ನಲ್ಲಿ ತುಮಕೂರು ಬೆಂಗಳೂರು ಫ್ಲೈಓವರ್ ಮೇಲೆ ಈ ರೀತಿ ಮೊಳೆ ಯಾರು ಹಾಕಿದಾರೋ ಗೊತ್ತಿಲ್ಲ. ಬರೀ ಮೊಳೆ ಅಂತ ಟ್ರಾಫಿಕ್ ಪೊಲೀಸರು ಸುಮ್ಮನೆ ಆಗದೆ ಇಂಥ ಕಿಡಿಗೇಡಿಗಳನ್ನ ಪತ್ತೆ ಹಚ್ಚಿ ಸರಿಯಾಗಿ ಬುದ್ಧಿ ಕಲಿಸಬೇಕು. ಮಾರುತಿ, ಪಬ್ಲಿಕ್ ಟಿವಿ, ಬೆಂಗಳೂರು.